ಮಂಗಳೂರಿನಲ್ಲಿ ವಿಚಿತ್ರ ರೀತಿಯಲ್ಲಿ ಹನಿ ಟ್ರ್ಯಾಪ್ ಮಾಡಲಾಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಯುವಕನಿಂದ ಮತ್ತೊಬ್ಬ ಯುವಕನಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಯುವತಿ ಅಲ್ಲ, ಇಲ್ಲಿ ಯುವಕನಿಂದ ಮತ್ತೊಬ್ಬ ಯುವಕನಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಖ್ಯಾತ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡ ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲನ್ನು ಮಾಡಿರುವಂಥದ್ದು. ಅಶ್ಲೀಲ ವಿಡಿಯೋವನ್ನು ಬಳಸಿ ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರಂತೆ ಈ ಕಾಂಗ್ರೆಸ್ನ ಮುಖಂಡ. ಮಂಗಳೂರಿನ ನಿಜಾಮ್ ಮತ್ತು ಜಿತೇಶ್ರಿಂದ ಹನಿ ಟ್ರ್ಯಾಪ್ ಆರೋಪ ಮಾಡಲಾಗ್ತಾ ಇರುವಂಥದ್ದು. ಉದ್ಯಮಿಯಿಂದ 2,77,00,000 ರೂಪಾಯಿಯನ್ನು ದೋಚಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಉದ್ಯಮಿ ಜೊತೆಗಿನ ತನ್ನ ಖಾಸಗಿ ವಿಡಿಯೋವನ್ನೇ ಮುಂದಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಈ ಕಾಂಗ್ರೆಸ್ ಮುಖಂಡ ಅಂತೇಳಿ ಆರೋಪಿಸಲಾಗಿರುವಂಥದ್ದು. ನಿನ್ನ ಪತ್ನಿಗೆ ಈ ವಿಡಿಯೋವನ್ನು ಕಳಿಸ್ತೇನೆ, ಆಕೆಗೆ ತೋರಿಸ್ತೇನೆ ಅಂತ ಹೇಳಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ದೋಚಿದ್ದಾರೆ ಅಂಥೇಳಿ ಆರೋಪಿಸ್ತಾ ಇದ್ದಾರೆ. ಮರ್ಯಾದೆಗೆ ಹೆದರಿ ಚೆಕ್ ಮೂಲಕ ಉದ್ಯಮಿಯಿಂದ ಜಿತೇಶ್ಗೆ ಹಣವನ್ನು ನೀಡಲಾಗಿದೆ. ಈ ವಿಚಿತ್ರ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಆತ್ಮಹತ್ಯೆಯ ಟ್ವಿಸ್ಟ್ ಕೂಡ ಇದೆ, ಡೆತ್ ನೋಟ್ ರಹಸ್ಯ ಕೂಡ ಇದೆ. ಅದರಿಂದ ಬಯಲಾಗಿರುವಂಥದ್ದು ಈ ಘಟನೆ. ಇದು ಅವನಿಂದ ಇವನಿಗೆ ಹನಿ ಟ್ರ್ಯಾಪ್ ಮಾಡಲಾಗಿರುವಂಥದ್ದು. ಮಂಗಳೂರಿನ ಯುವ ಕಾಂಗ್ರೆಸ್ ಮುಖಂಡ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿದ್ದಾನೆ ಅಂಥೇಳಿ ಆರೋಪ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮಂಗಳೂರಿನ ಕಾಂಗ್ರೆಸ್ ಮುಖಂಡ ಹನಿ ಟ್ರ್ಯಾಪನ್ನು ಮಾಡಲಾಗಿರುವಂಥದ್ದು ಉದ್ಯಮಿಗೆ ಅಂಥೇಳಿ ಈ ಕಾಂಗ್ರೆಸ್ ಮುಖಂಡ ಯಾವ ರೀತಿಯಲ್ಲಿ ಬಲೆಗೆ ಬೀಳಿಸಿಕೊಂಡು ವಂಚನೆಯನ್ನು ಮಾಡಿದ್ದಾನೆ ಅಂತ ಆರೋಪ ಮಾಡಲಾಗ್ತಾ ಇದೆ ಕಿರಣ್? ನವೀನ್, ಮಂಗಳೂರಿನ ಉದ್ಯಮಿ ಬಿಲ್ಡರ್ ಒಬ್ಬರನ್ನ ಹನಿ ಟ್ರ್ಯಾಪ್ಗೆ ಕೆಡವಿ ಕೋಟ್ಯಾಂತರ ರೂಪಾಯಿ ದೋಚಿರುವಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಮಂಗಳೂರಿನ ಒಬ್ಬ ಖ್ಯಾತ ಬಿಲ್ಡರ್ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು, ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು. ಜಿತೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯನ್ನ ಮತ್ತೆ ಇನ್ನೊಬ್ಬ ಕಾಂಗ್ರೆಸ್ನ ಯುವ ಮುಖಂಡ ನಿಜಾಮ್ ಅವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಜಿತೇಶ್ ಏನಿದೆ, ಈತ ಕೆಲವು 2-3 ವರ್ಷಗಳ ಹಿಂದೆ ಈ ಉದ್ಯಮಿ ಒಟ್ಟಿಗೆ ಸಂಪರ್ಕದಲ್ಲಿದ್ದ. ಹಾಗೆ ಅದರ ನಂತರ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಕೆಲವು ವಿಡಿಯೋಗಳನ್ನ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಇದನ್ನ ಇಟ್ಕೊಂಡು ನಿಜಾಮ್ ಅವರನ್ನ ಬಳಸಿಕೊಂಡು ಅದರ ನಂತರ ಮತ್ತೆ ಈ ಉದ್ಯಮಿಯನ್ನ ದೋಚಿರುವಂಥದ್ದು. ಹನಿ ಟ್ರ್ಯಾಪ್ ಮಾಡಿ ಆತನಿಂದ ಕೋಟ್ಯಾಂತರ ರೂಪಾಯಿ, ಸರಿಸುಮಾರು 2,77,00,000 ರೂಪಾಯಿಯನ್ನ ದೋಚಿರುವಂತಹ ಒಂದು ವಿಷಯ ಬೆಳಕಿಗೆ ಬಂದಿರುವಂತದ್ದು. ಅದರ ನಂತರ ಈ ಜಿತೇಶ್ ಏನಿದ್ದಾನೆ, ಆತ ಉದ್ಯಮಿಯ ಇದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಮಾಹಿತಿಯನ್ನ ಈ ನಿಜಾಮ್ ನೀಡಿರುತ್ತಾನೆ. ಅದರ ನಂತರ ಆತನಿಂದ ಕೋಟ್ಯಾಂತರ ರೂಪಾಯಿ ದೋಚಿ ಅದರ ನಂತರ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಸತ್ತೋಗಿದ್ದಾನೆ ಅನ್ನುವ ಬಿಂಬಿಸ್ಲಿಕ್ಕೆ ಫೋಟೋಗಳನ್ನ ಕೂಡ ತೆಗೆಸಿ ಆತನನ್ನ ಉದ್ಯಮಿಗೆ ಕಳಿಸಿದ್ದು. ನಂತರ ಅದಲ್ಲಿಗೆ ಮುಗ್ದು ಹೋಗಿರುತ್ತೆ. ಆದ್ರೆ ಇತ್ತೀಚೆಗೆ ಉದ್ಯಮಿ ಆ ಜಿತೇಶ್ನ ಮತ್ತೆ ಮಂಗಳೂರಿನಲ್ಲಿ ನೋಡಿರ್ತಾರೆ. ಯಾಕಂದ್ರೆ ಒಂದು ಹಂತದಲ್ಲಿ ಆ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಈ ಘಟನೆ ಅಲ್ಲಿಗೆ ಮುಚ್ಚೋಯ್ತು ಅಂತ ಈ ಉದ್ಯಮಿ ಅನ್ಕೊಂಡಿದ್ರು. ಆದ್ರೆ ಈ ಜಿತೇಶ್ ಮತ್ತೆ ನೋಡಿದಾಗ ಆಘಾತ ಆಗಿದೆ. ಈ ಹಿನ್ನೆಲೆಯಲ್ಲಿ ತಾನು ಮೋಸ ಹೋಗಿರುವುದು ಗೊತ್ತಾದ ಹಿನ್ನೆಲೆಯಲ್ಲಿ ಅವರನ್ನ ಉರ್ವಾಸ್ ಪೊಲೀಸ್ ಠಾಣೆಗೆ ಹೋಗಿಕೊಂಡು ಈಗ ಕಂಪ್ಲೇಂಟ್ ಕೊಟ್ಟ ನಂತರ ಈ ತನಿಖೆ ನಡೆಸಿದ ಪೊಲೀಸರು ಈ ಇಬ್ಬರನ್ನಿಗೆ ಬಂಧಿಸಿದ್ದಾರೆ. ನವೀನ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.